ಇವತ್ತು ನನ್ನ ಹಸ್ಬೆಂಡ್ ನಂಗೊಂದು ಚಾಲೆಂಜ್ ಕೊಟ್ಟಿದ್ರು, ಯಾವುದೇ ಹಿಟ್ಟನ್ನ ಬಳಸದೆ ಪ್ಯೂರ್ ವೆಜ್ ಅಲ್ಲಿ ವೆಜಿಟೇಬಲ್ ಮೋಮೋಸ್ ನ ಮಾಡು ಅಂತ. ಅದಕ್ಕೆ ನಾನು ಫ್ರಿಜ್ ಅಲ್ಲಿ ಇದ್ದಿದ್ದ ಎಲ್ಲಾ ವೆಜಿಟೇಬಲ್ಸ್ ನ ತಗೊಂಡೆ. ಕ್ಯಾಪ್ಸಿಕಮ್, ಕ್ಯಾರೆಟ್, ಬೀನ್ಸ್, ಕಾಲಿಫ್ಲವರ್, ಕ್ಯಾಬೇಜ್, ಆಮೇಲೆ ಈರುಳ್ಳಿ ಎಲ್ಲಾನು ತಗೊಂಡು ಚಿಕ್ಕ ಪೀಸ್ ಆಗಿ ಕಟ್ ಮಾಡಿ ಚಾಪರ್ ಅಲ್ಲಿ ಹಾಕಿ ಚಿಕ್ಕ ಪೀಸ್ ಆಗಿ ಈ ರೀತಿನಲ್ಲಿ ಚಾಪ್ ಮಾಡ್ಕೊಂಡೆ. ಈ ಚಾಪರ್ ನಾನು ರೀಸೆಂಟ್ ಆಗಿ ಮೀಶೋ ಇಂದ ಪರ್ಚೇಸ್ ಮಾಡಿದೀನಿ. ಲಿಂಕ್ ಬೇಕಿದ್ರೆ ಕಮೆಂಟ್ ಮಾಡಿ, ನಾನು ಸೆಂಡ್ ಮಾಡ್ತೀನಿ. ಯೂಶುವಲಿ ಮೋಮೋಸ್ ಅಲ್ಲಿ ಈ ರೀತಿ ಚಿಕ್ಕ ಪೀಸ್ ಆಗಿ ವೆಜಿಟೇಬಲ್ಸ್ ನ ಹಾಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಇಷ್ಟು ಫುಲ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಚಾಪ್ ಮಾಡ್ಕೊಂಡಿರೋ ಇವೆಲ್ಲ ವೆಜಿಟೇಬಲ್ಸ್ ಗೆ ಸ್ವಲ್ಪ ಒಗ್ಗರಣೆನ ಹಾಕೊಂಡು ಬೇಯಿಸ್ಕೊಳ್ತೀನಿ. ಅದಕ್ಕೆ ನಾನು ಒಂದ್ ಕಡಾಯಲ್ಲಿ ಎಣ್ಣೆನ ಹಾಕೊಂಡು ಇದಕ್ಕೆ ಸ್ವಲ್ಪ ಜೀರಿಗೆ, ಒಂದ್ ಹಾಫ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಂಡು ಕಟ್ ಮಾಡ್ಕೊಂಡಿರೋ ವೆಜಿಟೇಬಲ್ಸ್ ಎಲ್ಲಾನು ಹಾಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಫ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ನ ಹಾಕೊಂಡು ಎಲ್ಲಾನು ಮಿಕ್ಸ್ ಮಾಡ್ಕೊಂಡು ಇನ್ನೊಂದ್ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ. ನೆಕ್ಸ್ಟ್ 1 ಸ್ಪೂನ್ ಆಗೋಷ್ಟು ಟೊಮೊಟೊ ಕೆಚಪ್ ನ ಹಾಕೊಂಡು ಮಿಕ್ಸ್ ಮಾಡ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ 2 ನಿಮಿಷ ಬೇಯಿಸ್ಕೊಂಡ್ರೆ ಈ ಸ್ಟಫಿಂಗ್ ರೆಡಿ ಆಗುತ್ತೆ. ಇನ್ನೊಂದ್ ಸೈಡ್ ನಾನು ಹಿಟ್ಟನ್ನ ರಿಪ್ಲೇಸ್ ಮಾಡೋದಕ್ಕೆ ಈ ಕ್ಯಾಬೇಜ್ ಲೀವ್ಸ್ ನ ಬಿಸಿನೀರಲ್ಲಿ ಹಾಕೊಂಡು ಒಂದ್ 5 ನಿಮಿಷ ಕುದಿಸ್ಕೊಳ್ತೀನಿ. ಬೇಯಿಸ್ಕೊಂಡಿರೋ ಕ್ಯಾಬೇಜ್ ಎಲೆಗೆ ನಾನು ರೆಡಿ ಮಾಡಿರೋ ಸ್ಟಫಿಂಗ್ ನ ಹಾಕೊಂಡು ಸ್ಪ್ರಿಂಗ್ ಆನಿಯನ್ ಹೆಲ್ಪ್ ಇಂದ ಇದನ್ನ ಒಂದ್ ಪೋಟ್ಲಿ ರೀತಿನಲ್ಲಿ ಟೈ ಮಾಡ್ತೀನಿ. ನೋಡ್ತಿದ್ದೀರಲ್ವಾ, ಹೆಲ್ದಿ ಆಗಿರುವಂತ ಮೋಮೋಸ್ ರೆಡಿ ಆಯ್ತು. ಈ ಹೆಲ್ದಿ ಮೋಮೋಸ್ ಪ್ರತಿ ಬೈಟ್ ಅಲ್ಲಿ ಕೂಡ ವೆಜಿಟೇಬಲ್ಸ್ ಇತ್ತು. ನನ್ನ ಹಸ್ಬೆಂಡ್ ಹಾಕಿರೋ ಚಾಲೆಂಜ್ ಅಲ್ಲಿ ವಿನ್ ಆಗಿರೋ ನಾನು ನಗ್ತಾ ಹೇಳ್ದೆ, ಹೆಲ್ದಿ ಕುಕಿಂಗ್ ಅಂದ್ರೆ ಇದೆ ಅಲ್ವಾ ಅಂತ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಫಾಲೋ ಮಾಡಿ. ಥ್ಯಾಂಕ್ ಯು.